तो चलिए शुरू करते हैं। क्या रे कुत्ते, प्रभु क्या भौंकने आया है? आपके पास कॉल करने के लिए कोई वैध रिचार्ज प्लान नहीं है। कृपया तुरंत रिचार्ज करें। यू डू नॉट हैव अ वैलिड रिचार्ज। ಡಾಕ್ಟ್ರೆ ಮಾತ್ರೆ ಲಿಸ್ಟ್ ಅಲ್ಲಿ ಫಸ್ಟ್ ನಂಬರ್ ಅಲ್ಲಿ ಬರ್ದಿರಲ್ಲ, ಅದು ಎಲ್ಲೂ ಸಿಗ್ತಾ ಇಲ್ಲ. ಮಾತ್ರೆ ಅಲ್ಲ ಬ್ರೋ, ಪೆನ್ ಬರೀತೈತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದ್ದೆ. ಲೇ ಚಪ್ರಿ ಡಾಕ್ಟ್ರೆ, ನಿನ್ ಪೆನ್ ಟೆಸ್ಟ್ ಹಿಡ್ಕೊಂಡು ನಾನು 20 ಮೆಡಿಕಲ್ ಸ್ಟೋರ್ ಸುತ್ತಿದ್ದೀನಲ್ಲ. ಸಾರಿ ಬ್ರೋ, ನಿನ್ ಸಾರಿ ಮನೆ ಹಾಳಾಗ್ಲಿ. 20 ಮೆಡಿಕಲ್ ಸ್ಟೋರ್ ಅಲ್ಲಿ ಒಬ್ಬ ಹೇಳ್ತಾನೆ ಇದು ಖಾಲಿ ಆಗ್ಬಿಡಿದೆ, ನಾಳೆ ತರ್ಸ್ಕೊಡ್ತೀನಿ. ಒಬ್ಬ ಹೇಳ್ತಾನೆ ಇದು ಬ್ಯಾನ್ ಆಗ್ಬಿಡೈತೆ, ನಿನ್ ಬೇಕಾದ್ರೆ ಬ್ಲಾಕ್ ಅಲ್ಲಿ ತರ್ಸ್ಕೊಡ್ತೀನಿ, ರೇಟ್ ಜಾಸ್ತಿ ಆಗುತ್ತೆ. ಮಿಂಡ್ರಿ ಹುಡ್ದವ್ರು ಇದು ಏಡ್ಸ್ ಕ್ಯಾನ್ಸರ್ 2 ಒಟ್ಟಿಗೆ ಮಾತ್ರ ಇದು ಎಲ್ಲೂ ಸಿಗಲ್ಲ, ರಷ್ಯಾದಲ್ಲಿ ಮಾತ್ರ ಸಿಗೋದು. ನೀವು ಅಂದ್ರೆ ನಾನೇ ಖುದ್ದಾಗ ಹೋಗಿ ತಗೊಂಬತ್ತೀನಿ ಅಂತವ್ನೆ. ನಂಗಂದಿದ್ಕೂ ಬೇಜಾರಾಗಿಲ್ಲ. ನಿಮ್ಮಲ್ಲಿ ಯಾರಿಗೆ ಏಡ್ಸ್ ಕ್ಯಾನ್ಸರ್ ಒಟ್ಟಿಗೆ ಬಂದೈತೆ ಅಂತ ಕೇಳ್ತವ್ನೆ. ಏನ ನಿಮ್ ಚಿಕ್ಕಪ್ಪನ ಮನಿ ನನಗೇನ್ ಗೊತ್ತಿರ್ತಿತ್ತು? ಚಿಕ್ಕಪ್ಪನ ಮನಿ ಚಿಕ್ಕಪ್ಪನ ಮನಿ ಏನ ಯಾರ ಮನಿ ಯಾರ ಮನಿ? ಚಿಪ್ಪಣ್ಣ ಯಾರ ಮನೇಲಿ ಸೀದಾ ಏನ್ ಚಿಕ್ಕ ಪಕ್ಕ ಅನ್ನತ್ತೀನಿ, ಆಟ ಆಡತ್ತೆ ನನ್ ಕೂಡ. ಯಾರ ಮನಿ? ಏ ಬಾಡ್ಯಾನಿಕೆ ಯಾ ಚಿಕ್ಕ ಚಿಕ್ಕಣ್ಣ ಲೇ, ಯಾವ ಗೊತ್ತಲೇ ಯಾವ ಚಿಕ್ಕಪ್ಪ ಚಿಕ್ಕಣ್ಣ? ಸ್ವಲ್ಪ ಬಿಡಿಸಿ ಒಂದೊಂದ್ ಅಕ್ಷರ ಗೊತ್ತಾಕೈತಿ. ಏ ಹಾಕ್ ಬಿಡಿಸಿ ಮಗನ, ಏನ್ ಹೇಳಾಕತಿಲ್ಲ? ಸೀದಾ ಸ್ವಲ್ಪ ತಿಳಿಯೋಂಗೆ ನಂದ. ಏ ಮುಂದೆ ಕೇಳ, ಯಾರ ಕೇಳ ಬಾಡ್ಯಾನಿಕೆ ಏನ್ ಹೇಳಿ? ಇನ್ನೊಂದ್ಸಲ ಸ್ಲೋ ಹಗರ ಹೇಳ. ಸಿದ್ದಪ್ಪ. ಓ ಸಿದ್ದಪ್ಪ ಮನಿ ಹಿಂಗೆ ಪಿಕ್ಕಪ್ಪ ಹೆಂಗ್ ತಿಳಿಬೇಕ ಹೇಳ ನಮ್ಗ? ಸಿದ್ದಪ್ಪರ ಮನಿ ಒಂದ್ ಕೆಲ್ಸ ಮಾಡ, ಇಲ್ಲಿಂತ್ರ 1 ಕಿಲೋಮೀಟರ್ ಹೋಗ, ಮತ್ತ ವಾಪಸ್ 1 ಕಿಲೋಮೀಟರ್ ಬಾ. ಯಾ ಸಿದ್ದಪ್ಪನ ಮನಿ ಸಿಗುದಿಲ್ಲ. ಸಿದ್ದಪ್ಪರ ಮನಿ ಇಲ್ಲಿ ಮುಂದೆ ಯಾರ ಕೇಳಲ್, ದಾರಿ ತಪ್ಪ ಬಂದಿ ನೋಡಿ. ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ, ಆಸೆ ಇಲ್ಲದೆ ಬದುಕಿ ಸುಮ್ಮನೆ ಮನ್ಸ ಜನ್ಮ ಬೇಡ. ಸೊ ನಮಸ್ಕಾರ ಗೈಸ್, ಇಲ್ಲೊಂದ್ ಅಕ್ಕ ಅವ್ರ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋರೆ ಕ್ಯಾಂಪಿಂಗ್ ಮಾಡಕ್ಕೆ. ಅಂಡ್ ಇವ್ರ ಫ್ಯಾಮಿಲಿ 50 ಜನ ಅವ್ರೆ. ಫ್ಯಾಮಿಲಿ ಅಂತಾರ ಅದನ್ನ ಸಂಘ ಕಟ್ಕೊಂಡ್ಬಿಟ್ಟವ್ರು ಇವರು. ಮೆಜೆಸ್ಟಿಕ್ ತಂದಿರೋ ಕಂಬಳಿಗಳು ತಂದವ್ರೆ. ಇಲ್ಲಿ ಗ್ರಿಲ್ಡ್ ಚಿಕನ್ ಕಬಾಬ್ ಮಾಡ್ತಾವ್ರೆ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾವ್ರೆ. ಇಲ್ಲಿ ಈರುಳ್ಳಿ ಟೊಮೆಟೊ ಎಲೆಕೋಸ್ ಎಲ್ಲ ಕಟ್ ಮಾಡ್ತಾವ್ರೆ. ಏನ್ ಮಾಡ್ತಾವ್ರೆ? ಓ ಬರ್ಗರ್ ಮಾಡ್ತಾವ್ರೆ. ದಿನ ಯಾರು ತಿಂತಾರೋ ಬರ್ಗರ್, ಅವ್ನ್ ದೊಡ್ಡ. ಇಲ್ಲಿ ಒಲೆ ಮೇಲೆ ಒಂದ್ ತಪ್ಲೆ ಇಕ್ಬಿಟ್ಟು ಏನಿದು ಐಸ್ ಕ್ರೀಮಾ ಇದನ್ನೆಲ್ಲೋ ನೋಡ್ದಂಗ್ ಟೀ ಮಾಡ್ತಾವ್ರೆ. ಓ ನೋಡ್ರಿ, ಇವ್ರು ಟೀನ ಈ ತರ ಬಾಕ್ಸ್ ಹಾಕೊಂಡು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡ್ಬಿಟ್ಟು ಯಾವಾಗ ಬೇಕಾವಾಗ ಬಿಸಿ ಮಾಡ್ಕೊಂಡ್ ಕುಡ್ಬಿಡೋದು. ಬಾಕ್ಸ್ ಜಲೇಬಿಗಳು ಎತ್ಕೊಂಡ್ ಬಂದವ್ರೆ. ಜಲೇಬಿ ಮಾರೋನ್ಗಂತೂ ಲಾಟ್ರಿ. ಆಮೇಲೆ ಫೈರ್ ಕ್ಯಾಂಪ್ ಹಾಕಿ ಇದೇನಿದು ಕ್ರೀಮ್ ಬಿಸ್ಕೆಟ್ ಮಾಡ್ಕೊಂತಿರ್ತಾವ್ರೆ. ಇಷ್ಟೊಂದ್ ಕ್ರೀಮ್ ಯಾರು ಹಾಕಂತಾರೆ? ಚೀ. ಆಮೇಲೆ ಮಲ್ಕೊಂಡ್ರು ಎದ್ಬಿಟ್ಟು ಇವಾಗ ಏನ್ ಮಾಡ್ತಾವ್ರೆ? ಮೊಸರು ಹಾಕಿದ್ರು, ನೀರ್ ಹಾಕಿದ್ರು, ಮಿಕ್ಸ್ ಮಾಡಿ ಲಸ್ಸಿ ಮಾಡ್ತಾವ್ರೆ ಗುರು. ಒಟ್ನಲ್ಲಿ ಬೇರೆ ದೇಶದಲ್ಲಿ ಲಸ್ಸಿ ಗಿಸಿ ಎಲ್ಲ ಕುಡಿತಾರೆ. ಆಮೇಲೆ ಏನೋ ತಗೋದ್ರು, ಏನಿದು ಆಲೂಗಡ್ಡೆ ಪಲ್ಯನ. ಆಮೇಲೆ ಕೊತ್ಮೀರಿ ಗಿತ್ಮೀರಿ ಎಲ್ಲ ಕಟ್ ಮಾಡೋ ನೋಡಿ ಹಾಕೋದ್ರು. ಪೂರಿ ಮಾಡ್ತಾವ್ರ ಅಂದ್ರೆ ಪಕ್ಕ ಆಲೂಗಡ್ಡೆ ಪಲ್ಯನೇ ಅದು. ನೋಡಿ ನಾನು ಏನಂದೆ, ಕಲರ್ ಸ್ವಲ್ಪ ಬೇರೆ ತರ ಐತೆ ಅಷ್ಟೇ. ಪೂರಿ ಜೊತೆ ಚೆನ್ನಾಗಿ ತಿಂದಿ ಇವಾಗ ಬಂದಿಲ್ಲ ಏನೋ ಮಾಡ್ತಾವ್ರೆ. ಮತ್ತೆ ಟೀ ಲೈಫ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇಲ್ವಾ? ನಕ್ಕನ್ ಟೀ ಇಂಪಾರ್ಟೆಂಟ್. ಅವ್ರ ಚಿಕ್ಕಪ್ಪ ಮೀನ್ ಹಿಡಿಯೋರ್ ಆಗಿರಂತೆ. 1-2 ಮೀನ್ ಹಿಡ್ಕೊಂಡ್ ಬಂದ್ರು ಚೆನ್ನಾಗಿ. ಇವಾಗ ಅದನ್ನ ಕಟ್ ಮಾಡಿ ಕ್ಲೀನ್ ಮಾಡ್ತಾವ್ರೆ. ಕ್ಲೀನ್ ಮಾಡಕ್ಕೆ ಬಿಗ್ ಬಾಸ್ ಕೊಡ್ಬೇಕಾಯ್ತು. ಚೆನ್ನಾಗಿ ಕ್ಲೀನ್ ಮಾಡೋರು. ಚೆನ್ನಾಗಿ ಬಾಣ್ಲಿ ಹಾಕಿ ಫ್ರೈಗಿ ಎಲ್ಲ ಮಾಡಿ ನಂಬೈಲು ನೀರ್ ಬರ್ಸ್ತವ್ರ ಚಪ್ರಿಗಳು. ಅದನ್ನ ರೈಸ್ ಜೊತೆ ಹಾಕೊಂಡು ಚೆನ್ನಾಗಿ ತಿಂದಿ. ಓ ಮಾವನಣ್ಣು ಊಟ ಆದ್ಮೇಲೆ ಮಾವನಣ್ಣು ತಿನ್ಬೇಕು, ಚೆನ್ನಾಗಿರುತ್ತೆ.
ಇವಾಗ ಏನ್ ಮಾಡ್ತಾವ್ರೆ ಮಟನ್. ಇವಾಗ ತಾನೇ ಅಷ್ಟೊಂದು ದೆಂಗ್ ತಿಂದ್ರಲ್ಲ. ಓ 50 ಜನ ಫ್ಯಾಮಿಲಿ ಅಲ್ವಾ ಗಾಯ್ಸ್, ಅದಕ್ಕೆ 50 ತರ ಊಟ ಅವ್ರಿಗೆ. ನೋಡ್ದವ್ರ ಆಹಾ ಎಷ್ಟ್ ಸತಿ ಬಾಯಲ್ಲಿ ನೀರ್ ಬರ್ತಾರ ಚಪ್ರಿಗಳು. ನೋಡ್ದವ್ರು ಏನ್ ಕ್ಯಾಂಪಿಂಗ್ ಬಂದವ್ರ ಹೋಟ್ಲ್ ಓಪನ್ ಮಾಡಕ್ ಬಂದವ್ರ ಅನ್ಕೋಬೇಕು. ಅದಕ್ಕೆ ಗ್ರೇವಿ ತರ ಮಾಡ್ಕೊಂಡು ಅದಕ್ಕೆ ರೊಟ್ಟಿ ಮಾಡ್ಕೊಂಡು ರೊಟ್ಟಿ ಗ್ರೇವಿ ಆಹಾ ಅದನ್ನೆಲ್ಲ ಚೆನ್ನಾಗಿ ತಿಂದಿ ಟೀ ಮತ್ತೆ ಟೀ. ನಮ್ ಫ್ರೆಂಡ್ ಗಿಂತ ಜಾಸ್ತಿ ಟೀ ಕುಡಿತಾರಲ್ಲ ಗುರು ಇವರು. ಮತ್ತೆ ಇವಾಗ ಲಸ್ಸಿ ಟೀ ಮತ್ತೆ ಏನ್ ಮಾಡ್ತಾವ್ರ ಇದೇನ್ ಬಿಸಿಬೇಳೆ ಬಾತಾ. ಓ ಕಾಳು ಗ್ರೇವಿ ಪೂರಿಗಳ ಜೊತೆ ತಿನ್ನಕ್ಕೆ. ನೋಡಿ ರೋಟಿ ಮಾಡ್ತಾವ್ರೆ. ಮತ್ತೆ ಆಮ್ಲೆಟ್ ಎಲ್ಲ ಮಾಡಿ ಗ್ರೇವಿನ ಹಾಕೊಂಡು ಚೆನ್ನಾಗಿ ತಿಂದಿ ಮತ್ತೆ ಏನ್ ಮಾಡ್ತಾವ್ರ ಮತ್ತೆ ಟೀ. ನಾಷ್ಟ ಆದ್ಮೇಲೆ ಟೀ, ಊಟ ಆದ್ಮೇಲೆ ಟೀ ಆದ್ಮೇಲೆ ಟೀ ಕುಡಿತಾರ ಚಪ್ರಿಗಳು ಇವರು. ಇವಾಗ ಏನ್ ಮಾಡ್ತಾರ ಜೋಳ ಬೇಯಿಸಿ ಬ್ಲಾಕ್ ಪೆಪ್ಪರ್ ಗಿಕ್ಕರ್ ಎಲ್ಲ ಹಾಕಿ ಚೆನ್ನಾಗಿ ತಿಂದಿ ಇವಾಗ ಏನೋ ತಗೊಂಡ್ರು ಬಕೆಟ್ ಅಲ್ಲಿ ಮತ್ತೆ ಚಿಕನ್ ಏನೋ ಸಕ್ಕತ್ತ ಗ್ರೇವಿ ತರ ಮಾಡಿ ಮತ್ತೆ ರೊಟ್ಟಿ ಎಸೆ ತಿಂತಾರ ಗುರು ದಿನಕ್ಕೆ. ರೊಟ್ಟಿ ತಿನ್ ಆರು ಸಕ್ಕತ್ತಾಗೈತೆ. ಎಲ್ಲ ಚೆನ್ನಾಗಿ ತಿಂದಿ ಮತ್ತೆ ಟೀ. ಅವ್ರಮ್ಮ ಟೀ ಇವ್ರಿಗೆ ಉಟ್ಬಿಟ್ಟೈತ, ಇವ್ರೆ ಟೀ ಉಟ್ಬಿಟ್ಟವ್ರ ಗೊತ್ತಾಯ್ತಿಲ್ಲ. ಮತ್ತೆ ಈರುಳ್ಳಿ ಜೋರ ಕಟ್ ಮಾಡಿ ಟೊಮೆಟೊ ಎಲ್ಲ ಕಟ್ ಮಾಡಿ ಓ ಸರಿ ಈಗ ಜೋರಾಗಿ ಮಾಡ್ತಾರ ಗುರು ಇವ್ರು. ಮತ್ತೆ ಮೊಟ್ಟೆ ಗಿಟ್ಟೆ ಎಲ್ಲ ಹಾಕಿ ಓ ಕೋಳಿ ಇಡೀ ಫ್ಯಾಮಿಲಿ ಮೊಟ್ಟೆ ತಿನ್ಕೊಂಡ್ಬಿಟ್ಟವ್ರೆ. ಎಲ್ಲ ಚೆನ್ನಾಗಿ ತಿರುಗಿಸಿ ಹಾಕಿ ಆಮ್ಲೆಟ್ ಎಲ್ಲ ಮಾಡಿ ಮತ್ತೆ ಓ ನೆನ್ನೆ ಮಿಕ್ಕಿರೋ ಚಿಕನ್ ಎಲ್ಲ ಹಾಕಿ ಏನೋ ಮಾಡಿ ನಂಗೆ ಒಂದೊಂದ್ಸತಿ ಇವ್ರ ಫ್ಯಾಮಿಲಿ ಉಟ್ಬೇಕಾಯ್ತು ಅನ್ಸೈತೆ ಗುರು. ಚೆನ್ನಾಗಿ ಮಾಡಿ ಹಾಕ್ತಾರೆ. ಬರೀ ಆರಾಮಾಗಿ ಕುತ್ಕೊಂಡು ತಿನ್ನೋದು ಅಷ್ಟೇ ಕೆಲಸ. ಬ್ರೆಡ್ ರೋಸ್ಟ್ ಎಲ್ಲ ಮಾಡಿ ಚೆನ್ನಾಗಿ ತಿಂದಿ ಮತ್ತೇನೋ ಮಾಡ್ತಾವ್ರ ಮತ್ತೆ ಇವ್ರ ಒಂದು ಕಾಡಲ್ಲಿ ಒಂದು ಸಿನಿಮಾ ಇರುತ್ತಂತೆ. ಸಿನಿಮಾಗೆ ಒಂದು ಪ್ರಾಬ್ಲಮ್ ಇತ್ತಂತೆ. ಏನಪ್ಪ ಅಂದ್ರೆ ಮದುವೆ ಆಗಿದ ತಕ್ಷಣ ಹೆಂಡತಿ ಸತ್ತೋಗ್ಬಿಡ್ತಾರೆ. ಎಷ್ಟು ಲಕ್ಕಿ ಸಿನಿಮಾ ಆಗಿ ಏನ್ ಮಾಡ್ತಿತ್ತಪ್ಪ ಅಂದ್ರೆ ಒಂದು ನರಿನ ಮದುವೆ ಆಗಿತ್ತಂತೆ. ಒಂದು ಜಿಂಕೆನ ಮದುವೆ ಆಗಿತ್ತಂತೆ. ಜಿಂಕೆನ ಸತ್ತೋಗ್ಬಿಡುತ್ತಂತೆ. ಹಂಗೆ ಒಂದು ಪಾಂಡನ ಮದುವೆ ಆಗಿತ್ತಂತೆ. ಪಾಂಡನ ಸತ್ತೋಗ್ಬಿಡುತ್ತಂತೆ. ಟೆನ್ಷನ್ ಅಂತೆ ಯಾರಿಗೆ ಸಿನಿಮಾಗೆ ಫುಲ್ ಟೆನ್ಷನ್ ಅಂತೆ. ಯಾರು ಮದುವೆ ಆದ್ರೂ ಸತ್ತೋಗ್ತಾರೆ ಏನ್ ಮಾಡೋದು ಅಂತ ಸುಮ್ಮನೆ ಇತ್ತಂತೆ. ಒಂದು ಕೋತಿ ಬರುತ್ತಂತೆ. ಕೋತಿ ಬಂದು ನಾನು ನಿನ್ ಮದುವೆ ಮಾಡಿಸ್ತೀನಿ ಟೆನ್ಷನ್ ತಗೋಬೇಡ ನೀನು ಸಿನಿಮಾ ನಾನ್ ಮಾಡಿಸ್ತೀನಿ ನಿನಗೆ ಅಂತ ಏನ್ ಮಾಡುತ್ತೆ ಒಂದು ಫಂಕ್ಷನ್ಗೆ ಹೋಗುತ್ತಂತೆ. ಸಿನಿಮಾನಿ ಒಂದು ಇತ್ತಂತೆ. ಅದ್ರ ಜೊತೆ ಒಂದು ತೋಳಕ್ಕೆ ಒಂದು ಮದುವೆ ಆಗ್ತೈತಂತೆ. ಆವಾಗ ತೋಳ ಸತ್ತೋಗ್ಬಿಡುತ್ತಂತೆ ಸಿನಿಮಾನಿನ ಮದುವೆ ಆಗಿದ ತಕ್ಷಣ. ಸೊ ಈ ಕೋತಿ ಏನಿದೆಲ್ಲ ಪ್ಲಾನ್ ಮಾಡ್ಬಿಟ್ಟು ಇಬ್ಬರು ಮದುವೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಏನ್ ಮಾಡುತ್ತಪ್ಪ ಅಂದ್ರೆ ಸಿನಿಮಾನ ಮತ್ತೆ ಸಿನಿಮಾನಿನ ಮದುವೆ ಮಾಡಿಸ್ಬಿಡ್ತಂತೆ. ಸೊ ಎಲ್ಲರೂ ಕಾಡಲ್ಲಿ ವೇಟ್ ಮಾಡ್ತಿದ್ರಂತೆ. ಅಯ್ಯೋ ಸತ್ತೋಗ್ತಾರೆ, ಯಾರು ಸತ್ತೋಗ್ತಾರೆ ನೋಡೋಣ ಇವತ್ತು ನೋಡೋಣ ಅಂತ. ಸಡನ್ ಆಗಿ ಹಳ್ಳಿಲಿ ಬಂದು ಮದುವೆ ಮಾಡಿಸಿರೋ ಕೋತಿ ಸತ್ತೋಗ್ಬಿಡ್ತಂತೆ ಹೇಳ್ತಂತೆ. ಹೆಂಗ್ ಬನ್ನಿ ಅವರು ಹಣ ಕರ್ಕೊಂಡ್ಬಂದ್ ನಾ ಏನ್ ಮಾಡಿಲ್ಲ ಅಣ್ಣ. ಅಲ್ಲಿ ನೋಡಿ ಅಂತ ನೋಡಿ ಅಣ್ಣ ಆತು ಅಣ್ಣ ನಾ ನೋಡಿ ಈ ದೇವ್ರೆ ನಮ್ಗೆ ಲ್ಯಾಂಬೋರ್ಗಿನೇ ಕೊಟ್ಬಿಡು. ನೀನ ಅಯ್ಯೋ ಗುಂಡಿ ಒಳಗಡೆ ₹5 ಹಾಕಿದ್ದು. ಹೌದು ನಾನೇ ಹಾಕಿದ್ದು. ಹೌದಾ ತಗೋ. ಏನಿದ್ದು ನೋಡು ನೀನ್ ₹5 ಆಗಿದೆ. ನಾನು ಅದಕ್ಕಿಂತ 9 ಲಕ್ಷ ಕೊಡ್ತಾ ಇದ್ದೀನಿ. ಅಂದ್ರೆ ₹45 ಕೊಡ್ತಾ ಇದ್ದೀನಿ ನಾನು ನಿನಗೆ. ₹45 ಬೇಡ ನಂಗೆ ಲ್ಯಾಂಬೋರ್ಗಿನಿ ಬೇಕು. ನೋಡು ಲಾಭ ಇಲ್ದೆ ಯಾರಿಗೂ ಏನು ಕೊಡಲ್ಲ. ಇವಾಗ ಹೋಗಿ ನೀನ್ 2 ಕಿಂಡರ್ ಜಾಯ್ ತಗೊಂಬ, ನಾನು ನಿನ್ ಲ್ಯಾಂಬೋರ್ಗಿ ಕೊಡ್ತೀನಿ. ₹45 2 ಕಿಂಡರ್ ಜಾಯ್ ಬರ್ತಾರೆ. ನಾನು ನಿನ್ನ ಹತ್ರ 2 ಕಿಂಡರ್ ಜಾಯ್ ಕೇಳ್ದೆ ಅಷ್ಟೇ. ಅದನ್ನು ಕೊಡ್ಸಲ್ಲ ಆಗ್ತಿಲ್ಲ. ಬೆನ್ನಿಂದನೇ ಬಿತ್ತಿ ಕೇಳ್ತಾ ಇರಲ್ಲ. ನಾಶಿ ಆಗಲ್ಲ ನಿಮಗೆ. ₹5 ಕೊಟ್ಟು ಲ್ಯಾಂಬೋರ್ಗಿನಿ ಕೊಡ ಅಂತ ಹೇಳಿದ್ದೆ. ಅವ್ನ ಲೌಡೆ ನಿನ್ನ ಹತ್ರ ಶುರು ಮಾಡಿತ್ತು. ಹೊಡಿತಾರೆ ಸಮಾಧಾನವಾಗಿ ಹೇಳಿದ್ರು ಆಗ್ತಾ ಇತ್ತು ತಾನೆ ನಿನಗೆ. ನಾನೇ ಹೊಡ್ದೆ ನೀನು. ನನ್ ಮುಟ್ಲೇ ಇಲ್ಲ ನಿನ್ನ. ಇದ್ರ ವಿರುದ್ಧ ನಾನು ಕೋರ್ಟಲ್ ಕೇಸ್ ಹಾಕ್ತೀನಿ ತಡಿ ನಿಮ್ಗೆ. ಆಯ್ತಾ ನಾನು ನಿನ್ ಜೊತೆ ಇದ್ದೀನಿ. ಕೋರ್ಟಲ್ ಕೇಸ್ ಹಾಕು. ನಾನು ನಿನ್ನ ಎಂಬ್ಲೋಗ್ತಲ್ಲ ಹಾಕ್ತೀನಿ. ಎಲ್ಲಿದೆಯೋ ನ್ಯಾಯ. ಅಷ್ಟೇ.